ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸ್ವಾಗತ ರೀ, ಸುಸ್ವಾಗತ. ಇವತ್ತು ನಮ್ಮದು ಕರೆಂಟ್ ಹೋಗ್ಬಿಡೈತೆ ಗೈಸ್. ಯಾಕಂದರೆ ಬೆಳಗ್ಗೆ ನಮ್ಮ ಪ್ರೀತಮ್ ಅವ್ರ ಅಣ್ಣಾರ ಸ್ವಲ್ಪ ನಿಮ್ಮ ಮಗ ತೋರಿಸ್ಲೇ ಲೇ ಪ್ರೀತಮ್ ಮಗ ತೋರ್ಸ್. ಇವ್ರ ಅಣ್ಣಾರು ಇದಾರಲ್ಲ ಗೈಸ್, ಇವ್ರ ಅಣ್ಣಾರು ಬಂದು ಪ್ಲಗ್ ಬೇರೆದಕ್ಕೆ ಇಟ್ಬಿಟ್ರೆ ಅದಕ್ಕೆ ಅದು ಡಮ್ ಮಂದಿ ಈಗ ಮಾಡ್ಸಕತ್ತೀವಿ. ನೋಡ್ಬೇಕಂತ ಗೊತ್ತಿಲ್ಲ, ಯಾಕಂದ್ರೆ ನಮಗೆ ಮಿಷಿನ್ಸ್ ಇಲ್ಲ ಅಂದರೆ ತಡೆಯಂಗಿಲ್ಲ. ಅದಕ್ಕೆ ಇವ್ರ ಅಣ್ಣ ಹಿಂಗೆ ಮಾಡೋದಕ್ಕೆ ಪೂರ ಇದಾಗ್ಬಿಡೈತೆ. ನೋಡೋಣ, ಆಗತ್ತೆ ಇಲ್ಲ ನೋಡೋಣ. ಗೈಸ್ ಈಗ ಹಾಲು ಬಂದೈತೆ ಅಂತ್ರಿ. ಈಗ ಹಾಲು ಇರಬೇಕು ನೋಡೈತಿ ಶಾಟ್ ಗೈಸ್ ಹಾಲು ಯಾಕಂದ್ರೆ ಭಾಳ ದಿವಸ ಆಯ್ತು, 2-3 ದಿನದಿಂದ ಆ್ಯಕ್ಷನ್ ಬಿದ್ದಿಲ್ಲ. ಆ್ಯಕ್ಷನ್ಗೆ ಮನೆಗಂತೂ ಯಾರಿಲ್ಲ, ಒಬ್ಬನೇ ಇದ್ದೀನಿ. ಈಗ ಸ್ವಲ್ಪ ಇನ್ನೊಂದು ಸಣ್ಣ ಕೆಲಸ ಐತೆ ಗೈಸ್, ಅದಕ್ಕೆ ಹೋಗೋಣ. ಯಾಕಂದ್ರೆ ಹಾಲು ಈಗ ಕಾಸಿಟ್ಟು ಹೋಗಂತ ಹೇಳ್ಯಾರ. ಹಿಂಗೆ ಹೋಗ್ಬೇಕು, ಅಣ್ಣ ಹಾಲು ಬರೋದಕ್ಕೂ ಕರೆಕ್ಟಾಗಿತ್ತು. ಅದಕ್ಕೆ ಕರೆಕ್ಟ್ ಹಾಲು ಕಾಸಿ ಹಿಟ್ಟು ಹೋಗ್ಬಿಡ್ಬೇಕು. ಒಂದು ಅರ್ಧ ಲೀಟ್ರ್ ತೊಗೊಂಡು ಆಟ ಗೈಸ್. ಈಗ ಹೋಗೋಣ, ಲೆಟ್ಸ್ ಗೋ ವಿತ್ ಮೀ ಗೈಸ್. ಈಗ ಫೈನಲಿ ಇವತ್ತು ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ ಗೈಸ್, ಬಿಕಾಸ್ ಆಫ್ ಸಮ್ ಕೈಂಡ್ಲಿ ರೀಸನ್ಸ್. ಎಲ್ಲಿಗೆ ಅಂತಂದರೆ ಗುಡಿಗೆ ಇವತ್ತು ಬಿಕಾಸ್ ಆಫ್ ದಿ ಮಂಗಳವಾರ, ಅಂದರೆ ನಾಳೆ ಪೋಸ್ಟ್ ಆಗುತ್ತೆ ಮಂಗಳೂರು ಗೈಸ್. ಅದಕ್ಕೆ ಈಗ ಹೊಂಟೀವಿ ಸಾಯಂಕಾಲ ಟೈಮ್ನಾಗ. ಈಗ ಹೋಗಿ ಪಡ್ಪಡ ದರ್ಶನ ಮಾಡ್ಕೊಂಡು ಮತ್ತೆ ಬರೋಣ. ಬರೋಣದು ಅಂತೂ ಹೆವಿ ಅಂದರೆ ಹೆವಿ ಬ್ಯುಸಿ ಅದ ಅಂತ ಗೈಸ್. ಯಾಕಂದರೆ ಸ್ವಲ್ಪ ಅಸೈನ್ಮೆಂಟ್ಸು ಅವು ಇವು ಎಲ್ಲ ಭಾಳ ನಾವು 1 to 2 ಬರೆಯೋಕೆ ಕೊಟ್ಟಾರ. ಅದಕ್ಕೆ ಈಗ ಅವನು ಬರೆಯೋದು ಫುಲ್ ಬ್ಯುಸಿಯಾಗೇನೆ. ಈ ಕಡೆ ಜರ್ನಿ, ಈ ಕಡೆ ಬರೆಯೋದು, ಇಟ್ ಕಾಂಟ್. ಅದಕ್ಕೆ ಮಾಡೋಕತ್ತಾನ, ಅದೊಂದು ಮುಗಿದ್ಬಿಟ್ರೆ ಆತು. ಇನ್ನೂ ಏನೋ ನನ್ನ ಪ್ರಕಾರ 1-1.5 ವರ್ಷನೇ ಇರಬಹುದು ಏನೋ. ಅದಕ್ಕೆ ನೋಡ್ಬೇಕು, ಅದೊಂದು ಆಗ್ಬಿಟ್ರೆ ಒಂದು ಮತ್ತೇನು ಮುಂದೆ ನನ್ನ ಪ್ರಕಾರ ಓದ್ಬೋದೇನು ನನಗೂ ಗೊತ್ತಿಲ್ಲ. ಲೆಟ್ಸ್ ಗೋ ಗೈಸ್. ಈಗ ಹೋಗೋಣ ದೇವಸ್ಥಾನಕ್ಕೆ, ಲೆಟ್ಸ್ ಗೋ. ಮತ್ತು ನಾವು ಇವತ್ತು ಮಂಗಳವಾರ ಗೊತ್ತಲ್ಲ, ನಾರ್ಮಲು ದೇವಸ್ಥಾನಕ್ಕೆ ಅಂದರೆ ಇವತ್ತೇನು ನಾರ್ಮಲಿ ಇವತ್ತು ನೈಟ್ ಬಂದು ಬಿಕಾಸ್ ಆಫ್ ವರುಣ್ ಗೊತ್ತಲ್ಲ ಬ್ಯುಸಿ ಎದಕ್ಕೆ ಇರ್ತಾನೆ ಏನು ಎಂತ ಆದರೂ ಬಿಡು ಮಾಡ್ಕೊಂಡು ದೇವ್ರಿಗೆ ಬಂದ ಅನ್ನೋದು ಒಂದು ಡೆಡಿಕೇಶನ್. ಮತ್ತು ಗೊತ್ತಾ ಅಂದರೆ ವರುಣ್ ಈ ಪರಿ ಚೇಂಜ್ ಆಗ್ಯಾನ ಅಂತ ಅನ್ನೋದು ನಿಮಗೂ ಅನಿಸ್ಬೋದು. ಅಂದರೆ ಚೇಂಜ್ ಲಿಟ್ರಲ್ ಆಗ್ಯಾನ, ಅದು ನೀವು ನಂಬ್ತಿರಲ್ಲ. ನನಗೆ ಇಟ್ ಕಾಂಟ್ ಅಂದರೆ ಇದು ಮತ್ತು ಅವ್ನು ಫ್ಯಾಟ್ ಗೇಟ್ ಅಂತಲ್ಲ, ಚೇಂಜ್ ಅನ್ನೋದು ಅವ್ನ ವೈಯಕ್ತಿಕ ಬೆಳವಣಿಗೆಗೆ ಅವನವನ್ನ ಏನೇನು ಮುಂಚೆ ಇದ್ದ ಅದನ್ನೆಲ್ಲ ಬಿಟ್ಟು ಈಗ ಈ ಥರ ಏನು ಸ್ವಲ್ಪ ತೋರಿಸ್ಲೆ ಮಕ್ಕ. ನೈಟ್ ಈ ಥರ ಕಾಣುತ್ತೆ ಗುಡಿ. ಲೆಟ್ಸ್ ಗೋ ಗೈಸ್. ಈಗ ಹೋಗುವ ನೋಡಿ ಎಲ್ಲ ಉಪವಾಸ ಇರೋದಕ್ಕೆ. ಈಗ ಸೀದಾ ಮಂಡ್ಯಕ್ಕೆ ಬಿಸಿ ಆದಂಥ ಬದ್ನಿಕಾಯಿ ಬೋಂಡ ಗೈಸ್, ಬಿಸಿದು. ಎಲ್ಲಿ ಅಂದರೆ ಇಲ್ಲಿ ನಾರ್ಮಲ್ ಕ್ರೌಡ್ ಇರ್ತಲ್ಲ, ಇಲ್ಲಿ ತಿನ್ನಕ್ಕೆ ಬಂದೀವಿ. ಈಗ ತಿಂದಾದ್ಮೇಲೆ ನಾರ್ಮಲ್ ಗೊತ್ತಿಲ್ಲ ಗೈಸ್ ಎಲ್ಲಿ ಹೋಗ್ತೀವಿ ಏನು ಅಂತ. ಇವತ್ತು ಇನ್ನೊಂದು ಸರ್ಪ್ರೈಸ್ ಐತಿ, ಏನಂತಂದು ನಿಮ್ಗೆ ಆಮೇಲೆ ಹೇಳುವ. ಲೆಟ್ಸ್ ಗೋ. ಮನೆಗೆ ಬಂದ್ಕೊಳ್ಳೋಣ. ಮತ್ತು ನಾರ್ಮಲ್ ದಿ ಜಾಬ್ ಇಸ್ ಗೋಯಿಂಗ್ ಆನ್ ಹಿಯರ್ ಟು ಮೀ ಗೈಸ್. ಈಗ ಸ್ವಲ್ಪ ರೆಸ್ಟಿಗೆ ಸ್ವಲ್ಪ ಚಾರ್ಜ್ ಇದ್ದಿದ್ದಿಲ್ಲ, ಚಾರ್ಜೆಲ್ಲ ಇಟ್ಟು ಈಗ ಸ್ವಲ್ಪ ರೇಷನ್ ತರಕ್ಕೆ ಹೋಗ್ಬೇಕು. ನಮ್ಮ ಅಜ್ಜಿ ಇನ್ನೊಂದೇನೆಂದರೆ ಕೊಪ್ಪಳದಾಗೆ ಇದ್ದಾರೆ, ಅವ್ರು ಆರಾಮ ಅಲ್ಲೇ ಇರಲಿ, ಯಾವಾಗ ಫ್ರೀ ಹಾಕಾರ ಅವಾಗ ಬರಲಿ ಅಂತ ಹೇಳಿ ಈಗ ರೇಷನ್ ತರೋದೈತ್ರಿ. ಒಂದು 2-3 ಐಟಮ್ ಮಟ್ಟ ತರೋದು. ಯಾಕಂದ್ರೆ ನನ್ನ ಮಮ್ಮಿಗೆ ಅಷ್ಟೇ ಅಲ್ಲ ಇರೋದು, ಅದಕ್ಕೆ ಇಬ್ಬರಿಗೆ ಆಗಷ್ಟು ಅಷ್ಟೇ ಸಿಗ್ತದೆ. ನಾನು ಬೆಳಗ್ಗೆ ಟಿಫಿನ್ ನಾನು ಆಲ್ಮೋಸ್ಟ್ ಅಲ್ಲ ಹೊರಗೆ ಮಾಡಿದ್ದೆ. ಹೊರಗಂದ್ರೆ ಪಾರ್ಸಲ್ ತೊಗೊಂಬಂದು ಮಾಡಿದ್ದೆ. ನಾವು ಒಬ್ಬನೇ ಹೊರಗಡೆ ಯಾವಾಗಲೂ ತಿನ್ನಲ್ಲ. ಇದೊಂದು ನನಗೊಂದಿದು ಗೈಸ್. ಈಗ ಹೋಗಿ ರೇಷನ್ ತರೋಣ ಗೈಸ್. ಈಗ ಫೈನಲಿ ನಾವು ಬಂದಿರೋದು ಮನೆಗೆ. ಐ ಥಿಂಕ್ ಎದಕ್ಕೆ ತೊಗೊಂಬಂದ ಅಂತ ಅನ್ಕೊಳಕ್ಕೆ ಹೋಗ್ಬಿಡ್ರಿ, ಬಿಕಾಸ್ ಆಫ್ ಸಿಂಟ್ಯಾಕ್ಸಾಗ ಕರೆಕ್ಟ್ ಈ ಟೈಮ್ನಾಗ ಇದು ಖಾಲಿ ಆಗ್ಬಿಡುತ್ತೆ, ಏನು ನೀರು ಖಾಲಿ ಆಗ್ಬಿಡುತ್ತೆ. ಈಗ ನೀರು ಬೈದು 11 ಅವಾಗ 12 ಆಗಕ್ಕೆ ಬಂತು. ಇಲ್ಲ ಈಗ ತೊಳಿತು ಗೈಸ್. ಒಂದು ಫ್ಲಾಸ್ಕ್ ಇವೆರಡೇ ಇರೋದು. ನಾರ್ಮಲ್ ನಾವು ದಿನ ಲಾಸ್ಟಿಗೆ ತೊಳೆದು ಇವೆರಡೇ. ಯಾಕಂದ್ರೆ ವರ್ಕರ್ಸಿಗೆ ಹೇಳಿರಲ್ಲ, ಯಾಕಂದ್ರೆ ವರ್ಕರ್ಸು 8 ತಾಸು ಆಗೋದು, ನಿಯರ್ ಬೈ 9-9:30 10 ಗಂಟೆ ಆಗುತ್ತೆ. ನಾವು ಒಂದು 11-11:30 ಮಟ್ಟ ಇರ್ತೀವಿ. ಅವಾಗ ಸ್ವಲ್ಪ ಗಿರಾಕಿ ಬರ್ತಿರ್ತಲ್ಲ, ಅದಕ್ಕೆ ಈ ಕೆಲಸ ಅಷ್ಟೇ ನಾವು ಒಟ್ಟ ಮಾಡಿ ಹೋಗ್ಬಿಡ್ತೀವಿ. ಅಂದ್ರೆ ಗ್ಲಾಸ್ ಗೀಲ್ಸ್, ಯಾಕಂದ್ರೆ ನಾವೆಲ್ಲ ಯೂಸ್ ಅಂತ ಇಟ್ಟಿರ್ತೀವಿ, ಅದಕ್ಕೆ ಗ್ಲಾಸ್ ಗೀಸ್ ಏನಿರಲ್ಲ. ಮೇನ್ ಏನಂತಂದರೆ ಇದೊಂದು ಇವು 3 ಇದೊಂದು ಫ್ಲಾಸ್ಕ್, ಇವೊಂದು ಎಷ್ಟೊತ್ತಿಗೆ ಇಟ್ಟು ಹೋಗ್ಬಿಡ್ತೀವಿ ರಾತ್ರಿ. ಈ ಕಡೆ ಬರೋಣ ಎಲ್ಲ ಇದು ನೋಡ್ದಿರ್ತಾನೆ, ಯಾಕಂದ್ರೆ ತಿಕ್ಕಿ ಮಾಡಿರ್ತೀನಿ. ಅದಕ್ಕೆ ಈಗ ಫಸ್ಟ್ ತಿಕ್ಬಿಡೋಣ, ಲೇಟ್ ಬೇರೆ ಆಗೈತೆ, ಮುಗೊಂಬಿಡೋಣ. ಲೆಟ್ಸ್ ಗೋ. ಎಸ್ ಗೈಸ್, ಫೈನಲಿ ಈಗ ಮಕ್ಕೊಂಡು ಹೊಸ್ಸಾಮಿ ಎಷ್ಟು 12 ಆತ ಏನು ನಂಗೆ ಗೊತ್ತಿಲ್ಲ.
11:40. ಓ ಮೈ ಗಾ 11:40 ನನಗೆ ನಮ್ಮದು ಮನೆಯಂದು ಸ್ವಲ್ಪ 10 ನಿಮಿಷ ಮುಂದೆ ಐತಿ. ಅದು ಹೇಳೋದೊಂದು ಮರ್ತುಬಿಟ್ಟೆ. ಎಸ್ ಇಷ್ಟೊತ್ತಾಯ್ತು. ಹೆಣ್ಮಕ್ಳು ದಿನ ಹೆಂಗೆ ತೊಳಿತಾರೆ ಅಂತ ಲಿಟ್ರಲ್ಲಿ ಗೊತ್ತಿಲ್ಲ. ಬಟ್ರ ಅವಾಗ ಬರೆದು ಬಿಟ್ರಲ್ರಿ ಲೈನ್ ಅವಾಗ ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂತಂದು ಅಂದರೆ ಎಸ್ ಐ ಥಿಂಕ್ ಎಲ್ಲರೂ ನೀವು ಊಟ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಅನ್ನೋದು ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಂಬಿಡ್ರಿ ಅಂತ ಹೇಳ್ಕೊತ ನೀವು ಊಟ ಮಾಡಿದ್ರೆ ನಾವು ಊಟ ಮಾಡೀವಿ ಅಂತ ಹೇಳ್ಕೊತ ಟೇಕ್ ಕೇರ್ ಗುಡ್ ನೈಟ್ ಸ್ವೀಟ್ ರಿಮೈಂಡ್ ಲವ್ ಯು ಗಾಯ್ಸ್.